ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಒಂದು ಕಡೆ ಆದರೆ ಅಕ್ರಮಗಳ ವ್ಯವಹಾರಗಳ ಹಗರಣಗಳು ಕೂಡ ಹೊರಗೆ ಬರ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಿದ್ದು ಸಹೋದರಿದ್ದಾರೆ. ಸರ್, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಸಾಕಷ್ಟು ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಈ ಸರ್ಕಾರ ಬಂದಾನಿಡಿದು ಕರ್ನಾಟಕ ರಾಜ್ಯಕ್ಕೆ ಶಾಪವಾಗಿ ನಿರ್ಮಾಣ ಆಗ್ಯದ. ಪ್ರತಿಯೊಂದು ವಸ್ತುವಿನ ಬೆಲೆ ಗಗನಕ್ಕೇರಿದೆ ಮತ್ತು ಅಕ್ಷರಶಃ ಲೂಟಿ ಮಾಡಾಕತ್ಯಾರ. ಈ ಖಜಾನೆಯನ್ನು ಲೂಟಿ ಮಾಡತ್ತಾರ. ಅಧಿಕೃತವಾಗಿ ವೈಟ್ ಮನಿನ ಲೂಟಿ ಮಾಡ್ಯಾರ. ಚೆಕ್ ಮುಖಾಂತರ ದುಡ್ಡು ತೆಗೆದ ಇಲೆಕ್ಷನ್ಗೆ ಬಳಸ್ಕೊಳ್ಳುವಂಥ ನೀಚ ಕೆಲಸ ಈ ಕಾಂಗ್ರೆಸ್ ಮಾಡ್ಯದ. ಅದರ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಪೆಟ್ರೋಲ್, ಡೀಸೆಲ್, ಹಾಲಿನ ಬೆಲೆ, ವಿದ್ಯುತ್ ಬೆಲೆ, ಎಲ್ಲ ವಸ್ತುಗಳ ಬೆಲೆ ಏರಿಸೋದ್ರ ಮುಖಾಂತರ ಮದ್ಯದ ಬೆಲೆ, ಈ ಜನರಿಗೆ ಶಾಪ. ಬದುಕುವ ವಾತಾವರಣ ಇಲ್ಲ, ಎಲ್ಲಿ ಬಿಟ್ಟು ಓಡಿ ಹೋಗ್ಬೇಕನ್ನುವಂಥ ಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ತರುವಂಥ ಕೆಲಸ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ. ಎಷ್ಟು ದೌಡ ಇದು ಸರ್ವನಾಶಿಯಾಗಿ ಪಕ್ಷ ಹೋಗ್ತದ ಅಷ್ಟು ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಾಕಷ್ಟು ಇಲಾಖೆಗಳಲ್ಲಿ ಅವ್ಯವಹಾರ ಕೇಳಿ ಬರ್ತಾ ಇದೆ ಸರ್. ಈಗಾಗಲೇ ಅದೇ ಎಲ್ಲ ಇಲಾಖೆಯೊಳಗೆ ಲೂಟಿ, ಅಕ್ಷರಶಃ ಲೂಟಿ ನಡೆಸುವಂಥ ಕೆಲಸ ಈ ಸರ್ಕಾರ ನಡೀತಾ ಇದೆ. ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ. ₹1 ನಾವು ಒಂದು 1.25 ವರ್ಷ ಆಯ್ತು ಆಯ್ಕೆಯಾಗಿ ಬಂದು ₹1 ಅಭಿವೃದ್ಧಿಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಗಳನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ಗುತ್ತಿಗೆದಾರರು ಬಿಲ್ ಕೊಟ್ಟಿಲ್ಲ. 2 ವರ್ಷ ಆಯ್ತು. ಪ್ರತಿಪಕ್ಷದವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗ ಬಂದಾರ. ಅವ್ರಿಗೂ ಗುತ್ತಿಗೆದಾರ ಬಿಲ್ ಕೊಟ್ಟಿಲ್ಲ. ಅದರಾಗೂ ಸಹಿತ ಲೂಟಿ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈ ಸರ್ಕಾರ ಅಕ್ಷರಶಃ ಪ್ರತಿಯೊಬ್ಬರು ಸಹಿತ ಲೂಟಿಗಿಳಿಯುವಂಥ ಕೆಲಸ ಮಾಡಿದ್ದಾರೆ. ಈ ರಾಜ್ಯವನ್ನು ದಿವಾಳಿ ಮಾಡುವಂಥ ಹಂತಕ್ಕೆ ತಲುಪ್ಯಾರ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಬಾರ್ದಾಗಿದೆ ರಾಜ್ಯದಲ್ಲಿ. ಆಗ್ಲಾರ್ದು ಮಾತ್ರ ಅದು ಸುಮ್ಮ ಬೋಗಸ್ ಅಧಿಕಾರಕ್ಕೆ ಬರಬೇಕಾದ ಸುಳ್ಳು ಭರವಸೆಗಳನ್ನು ಕೊಟ್ಟು ಆಯ್ಕೆಯಾಗಿ ಬಂದಾರ. ಅದರಿಂದ ರಾಜ್ಯಕ್ಕೂ ಹಾನಿ, ಬಡವರಿಗೂ ಹಾನಿ. ಅದೇನು 50% ಗ್ಯಾರಂಟಿ ಮಂದಿ ಜನರಿಗೆ ಮುಟ್ಟಿಲ್ಲ. ಈಗಂತೂ ಬಂದಾತ್. ಇಲೆಕ್ಷನ್ ಪರ್ಪಸ್ ಒಂದೇ ತಿಂಗಳದಾಗ 3 ಸಲ ಹಾಕಿದ್ರು. ಅವ್ರ ಹೆಣ್ಮಕ್ಳಿಗೆ 3 ಸಲ ದುಡ್ಡು ಹಾಕಿದ್ರು 2,2 ಸಾವಿರದಂಗೆ. ಈಗೆಲ್ಲ ಬಂದಾಗ್ಯದ. ಹಣ ಹೊಂದಿಸೋಕ್ಕಾಗದೆ ಸ್ವಪಕ್ಷೀಯ ಶಾಸಕರು ಹೇಳ್ತಿದ್ದಾರೆ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತ. ಅಲ್ಲಲ್ಲ, ಜನರಿಗೆ ಆಶ್ವಾಸನೆ ಕೊಟ್ಟರೆ ನಡೆಸಬೇಕು. ಕಡೆಗೆ ಇದೇ ರೀತಿ ಮುಂದುವರೆದ್ರೆ ಈ ರಾಜ್ಯ ಒತ್ತೆ ಆಗ್ತಾರೆ ಅಥವಾ ಮಾರ್ತಾರೆ. ಅದು ಮಾತ್ರ ಗ್ಯಾರಂಟಿ. ಯಾರೂ ಡೆವಲಪ್ಮೆಂಟ್ ಕೆಲಸ ಈ ರಾಜ್ಯದಾಗ ಏನೂ ಆಗಂಗಿಲ್ಲ ಅನ್ನುವಂಥ ವಾತಾವರಣಕ್ಕೆ ಬಂದು ತಲುಪಿಟ್ಟದ. ನಾವು ನಮ್ಮ ಸರ್ಕಾರದಾಗ ಹಿಂದಿನ ಸರ್ಕಾರದ ಏನು ಕೆಲಸ ಮಾಡ್ತೀವಿ ಅಟ್ರ ಮ್ಯಾಗ ತೃಪ್ತಿ ಮಾಡ್ಕೊಂತೀವಿ. ಈ ಸರ್ಕಾರದ ಮೇಲೆ ಏನು ಭರವಸೆ ಇಟ್ಟಿಲ್ಲ, ದುಡ್ಡು ಬರ್ತೈತೆ. ಸರ್, ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಒಂದು ಕಡೆ ಆದ್ರೆ ಈತ DCM CM ಕಿತ್ತಾಟ ಜಾಸ್ತಿ ಆಗಿದೆ. ಅವರವರೇ ಕಿತ್ತಾಡ್ಕೊಂಡಿದ್ದಾರೆ. ಅದೇ ಇದು ಲೂಟಿಕೋರರಿಗೆ ದುಡ್ಡು ಹೆಚ್ಚಾಗಂಡ್ಲೆ ಜಗಳ ಸ್ವಾಭಾವಿಕ ಬಂದೇ ಬಿಡ್ತದೆ. ಆ ದುಡ್ಡನ್ನು ಎಲ್ಲಿ ಖರ್ಚು ಮಾಡ್ಬೇಕಂತ. ಹಿಂಗಾಗಿ ಅಕ್ಷರಶಃ ಲೂಟಿ ಮಾಡ್ಯಾರ. ಈ ಮುಖ್ಯಮಂತ್ರಿಗಳನ್ನ ಅವರ ಮಿಸಸ್ ಹೆಸರಲ್ಲೇ ಅವರು ಸೈಟ್ ತೊಗೊಂಡಾರಂದ್ರೆ ನೋಡ್ರಲಿ ಯಾವ ಮಟ್ಟಕ್ಕೆ ಕೇಳಿದಾರೆ ಇವರು. ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ನಮ್ಮದೇನು ಅವರು ಅಧ್ಯಕ್ಷ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಳಗೆ ಅವ್ರ ಮಾತುಕತೆ ಇದ್ದಂಗೆ ಹೋಗಲಿ. ಅದ್ರ ಬಗ್ಗೆ ನಮಗೆ ಯಾರ ಮುಖ್ಯಮಂತ್ರಿ ಆಗಲಿ ನಮಗೇನು ಫರ್ಕ್ ಬೀಳಂಗಿಲ್ಲ. ಆದರೆ ನಿಮ್ಮ ಜಗಳದಿಂದ ರಾಜ್ಯಕ್ಕೆ ಹಾನಿ ಆಗಬಾರ್ದು. ಅದನ್ನು ನೋಡ್ಕೊಳ್ಳುವಂಥ ಕೆಲಸ ಆಗಬೇಕು. ಮುಖ್ಯಮಂತ್ರಿಗಳೇ ಮೂಢ ಅವ್ಯವಹಾರನ ಸಮರ್ಥನೆ ಅದೇ ನಾಚಿಕೆಟ್ಟು ಪರಮಾವಧಿ. ಅದು 3-4 ಸಾವಿರ ಕೋಟಿ ಹಗರಣ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಹಿಂಗೆ ಕಾಂಗ್ರೆಸ್ನವರು ಎಲ್ಲನೂ ಲೂಟಿಯನ್ನು ಸಮರ್ಥನೆ ಮಾಡುವ ಹಂತಕ್ಕೆ ತಲುಪುವಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? 1 ವರ್ಷ ಆಗಿದೆ ರಾಜ್ಯ ಸರ್ಕಾರ ಆಡಳಿತಳಿದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ? ಅಲ್ಲ, ಏನೂ ಡೆವಲಪ್ಮೆಂಟೇ ಇಲ್ಲ. ರಾಜ್ಯ ಸರ್ಕಾರ ಐತೋ ಇಲ್ಲ ಗೊತ್ತಿಲ್ಲ. ಬರೀ ಲೂಟಿದಿಂದ ಮಾಡತ್ತಾರ. ಅದರ ಅರ್ಥ ಏನೂ ₹1 ಕೆಲಸ ಮಾಡಿಲ್ಲ. ಎಸ್ ಟಿ ನಿಗಮದ ಹಣ ಅಧಿಕೃತವಾಗಿ ವೈಟ್ ಚೆಕ್ ಮುಖಾಂತರ ಲೂಟಿ ಮಾಡ್ಯಾರ. ಇನ್ನೂ ಏನು ಮಾಡೋದು ಹೋಗೋದು? ನಮ್ಗೆ ಕೊಡ್ಬೇಕು. ನಮ್ಮ ಕೇಳೋದಾರ ಸರ್ಕಾರ ಈ ರಾಜ್ಯಕ್ಕೆ ಯೋಗ್ಯ ಅಲ್ಲ. ಅವರು ಕಿತ್ತಾಟ, ಅವರು ಭ್ರಷ್ಟಾಚಾರ, ಅವರ ಲೂಟಿ, ಬೆಲೆ ಏರಿಕೆ ಇದೆಲ್ಲ ಜನರಿಗೆ ಶಾಪ ಆಗಿ ನಿರ್ಮಾಣ ಆಗ್ಯದ. ಜನರು ಈಗ ಕೈ ಹಿಚ್ಕೊಳ್ಳಾಯ್ತಾರೆ. ತಪ್ಪು ಮಾಡಿದೀವಿ ಅವತ್ತು. ಆದರೆ ಕಾಲ ಮಿಂಚು ಹೋಗ್ಯದ. ಇನ್ನಾದರೂ ಅವ್ರಿಗೆ ಸುಧಾರಣೆ ಆದ್ರೆ ಮುಂದುವರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಚಲೋ. ಧನ್ಯವಾದ. ಇದಿಷ್ಟು ಸಿದ್ದು ಸಹೋದರಿಯರ ಮಾತು. ಕ್ಯಾಮರಾ ಪರ್ಸನ್ ಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.